ಸ್ನೇಹಿತರೆ, ನೀವು ಯಾವಾಗಲಾದರೂ ಯಾರಿಗಾಗಿಯೋ ಕಾಯುತ್ತಾ ನಿಮ್ಮನ್ನೇ ಕಳೆದುಕೊಂಡಿದ್ದೀರಾ? ನಿಮ್ಮ ಮೌಲ್ಯವನ್ನು ಅರಿಯದವರಿಗಾಗಿ ಎಷ್ಟು ಬಾರಿ ಕಣ್ಣೀರು ಹಾಕಿದ್ದೀರಾ? ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ರೂ ಕೊನೆಯಲ್ಲಿ ಮೋಸವೇ ಸಿಕ್ಕಿದೆಯೇ? ಜೀವನ ನಿಮಗೆ ಕಲಿಸಿದ ಅತ್ಯಂತ ದೊಡ್ಡ ಪಾಠ ಯಾವುದು? ನಂಬಿದವರಿಂದ ಮೋಸವಾಗಿದೆಯೇ? ನಿಮ್ಮ ಒಳ್ಳೆಯತನವನ್ನೇ ಕೆಲವರು ನಿಮ್ಮ ದೌರ್ಬಲ್ಯ ಎಂದು ಭಾವಿಸಿದ್ದಾರೆಯೇ? ಎಲ್ಲರಿಗಾಗಿ ಬದುಕುತ್ತಾ ಒಂದು ದಿನ ನಿಮ್ಮನ್ನು ನೀವೇ ಕಳೆದುಕೊಂಡಿದ್ದೀರಾ? ಹಾಗಾದರೆ ಇಂದಿನ ಈ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ನೋಡಿ. ಯಾಕೆಂದರೆ ಇಂದು ನಾನು ಹೇಳಲಿರುವ 17 ಜೀವನದ ಪಾಠಗಳು ಕೇವಲ ಕೇಳಲು ಚೆನ್ನಾಗಿರುವ ಮಾತುಗಳಲ್ಲ, ಬದುಕಿನಲ್ಲಿ ಒಮ್ಮೆ ಆದರೂ ಪ್ರತಿಯೊಬ್ಬರೂ ಕಲಿಯಲೇಬೇಕಾದ ಕಹಿ ಸತ್ಯಗಳು. ಬಹುಶಃ ಈ ಒಂದು ವಿಡಿಯೋ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಬಹುದು, ನಿಮ್ಮ ಸಂಬಂಧಗಳನ್ನು ಬದಲಾಯಿಸಬಹುದು ಮತ್ತು ನಿಮ್ಮ ಜೀವನವನ್ನೇ ಹೊಸ ದೃಷ್ಟಿಯಿಂದ ನೋಡಲು ಕಲಿಸಬಹುದು. ಸ್ನೇಹಿತರೆ, ಜೀವನದಲ್ಲಿ ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸಬೇಡಿ. ಎಲ್ಲರ ಮೆಚ್ಚುಗೆಯನ್ನು ಗಳಿಸುವ ಪ್ರಯತ್ನದಲ್ಲಿ ನೀವು ನಿಮ್ಮ ಸ್ವಂತ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಕೆಲವರು ನಿಮ್ಮ ಜೀವನಕ್ಕೆ ಬರುತ್ತಾರೆ ನಿಮ್ಮ ಕನಸುಗಳಿಗೆ ಬಣ್ಣ ತುಂಬಲು ಅಲ್ಲ, ನಿಮ್ಮ ಮನಸ್ಸಿಗೆ ಗಾಯ ಮಾಡಲು. ಅವರು ತಮ್ಮ ಅಗತ್ಯ ಪೂರ್ತಿಯಾಗುವವರೆಗೆ ಮಾತ್ರ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಅವರ ಕೆಲಸ ಮುಗಿದ ನಂತರ ನೀವು ಇದ್ದೀರೋ ಇಲ್ಲವೋ ಎಂಬುದನ್ನೇ ಮರೆತು ಬಿಡುತ್ತಾರೆ. ಆದ್ದರಿಂದ ಒಂದು ವಿಷಯವನ್ನು ಸದಾ ನೆನಪಿಡಿ, ನಿಮ್ಮ ಸಮಯ, ನಿಮ್ಮ ಪ್ರೀತಿ ಮತ್ತು ನಿಮ್ಮ ನಂಬಿಕೆ, ಇವು 3 ಅಮೂಲ್ಯವಾದ ಸಂಪತ್ತುಗಳು. ಇವುಗಳನ್ನು ಎಲ್ಲರಿಗೂ ನೀಡಬೇಡಿ, ಇವುಗಳಿಗೆ ನಿಜವಾಗಿಯೂ ಅರ್ಹರಾದವರಿಗೆ ಮಾತ್ರ ನೀಡಿ. ಈ ಜಗತ್ತಿನಲ್ಲಿ ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡುವುದಿಲ್ಲ, ನಿಮ್ಮ ಸೋಲಿಗಾಗಿ ಕಾಯುತ್ತಿರುತ್ತಾರೆ. ಆದ್ದರಿಂದ ನಿಮ್ಮ ಕನಸುಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಸಾಧನೆಯೇ ಅವರಿಗೆ ಉತ್ತರವಾಗಲಿ. ಕೆಲವೊಮ್ಮೆ ದೇವರು ನಮ್ಮ ಜೀವನದಿಂದ ಕೆಲವು ಜನರನ್ನು ದೂರ ಮಾಡುತ್ತಾರೆ. ಆಗ ನಾವು ದುಃಖ ಪಡುತ್ತೇವೆ, ಆದರೆ ನಂತರ ಅರ್ಥವಾಗುತ್ತೆ ಅದು ನಷ್ಟವಲ್ಲ, ದೇವರು ನೀಡಿದ ರಕ್ಷಣೆ. ನೀವು ಒಬ್ಬರಿಗಾಗಿ ಎಷ್ಟೇ ಒಳ್ಳೆಯವರಾಗಿದ್ರೂ ಅವರು ನಿಮ್ಮ ಮೌಲ್ಯವನ್ನು ಅರಿಯದಿದ್ದರೆ ನಿಮ್ಮ ಒಳ್ಳೆಯತನಕ್ಕೆ ಅರ್ಥ ಕಡಿಮೆ ಆಗುತ್ತೆ. ಆದ್ದರಿಂದ ನಿಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಿ. ಪ್ರೀತಿಸಿ, ಆದರೆ ನಿಮ್ಮನ್ನೇ ಕಳೆದುಕೊಳ್ಳುವಷ್ಟು ಅಲ್ಲ. ನಮ್ಮ ಜೀವನದಲ್ಲಿ ಕೆಲವು ಬಾಗಿಲುಗಳು ಮುಚ್ಚಿದಾಗ ನಾವು ಅಳುತ್ತಾ ಅದೇ ಬಾಗಿಲಿನ ಮುಂದೆ ನಿಂತಿರುತ್ತೇವೆ. ಆದರೆ ದೇವರು ನಮಗಾಗಿ ಇನ್ನೂ ಉತ್ತಮವಾದ ಬಾಗಿಲನ್ನು ತೆರೆದಿರುತ್ತಾರೆ. ಆದರೆ ನಾವು ಮಾತ್ರ ಹಿಂದಿರುಗಿ ನೋಡುವುದೇ ಇಲ್ಲ. ಆದ್ದರಿಂದ ನಡೆದದ್ದನ್ನು ಮರೆತು ಬರಲಿರುವುದನ್ನು ನಂಬಿ ಧೈರ್ಯದಿಂದ ಮುಂದೆ ಸಾಗಿ. ನೆನಪಿಡಿ, ಪ್ರತಿ ಸೋಲು ನಿಮ್ಮ ಕಥೆಯ ಅಂತ್ಯವಲ್ಲ, ಅದು ಹೊಸ ಅಧ್ಯಾಯದ ಆರಂಭ ಮಾತ್ರ. ನಿಮ್ಮನ್ನು ನಿರ್ಲಕ್ಷಿಸಿದವರ ಹಿಂದೆ ಓಡಬೇಡಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರನ್ನು ಗೌರವಿಸಿ, ನಿಮ್ಮನ್ನು ಪ್ರೀತಿಸುವವರನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮನ್ನು ನೀವು ಎಂದಿಗೂ ಕಡಿಮೆ ಎಂದು ಭಾವಿಸಬೇಡಿ. ಒಂದು ದಿನ ನಿಮ್ಮ ಮೌನವೇ ಮಾತನಾಡುತ್ತೆ. ಇಂದು ನಿಮ್ಮನ್ನು ಕಡೆಗಣಿಸುವವರೇ ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ. ಆ ದಿನಕ್ಕಾಗಿ ಯಾರ ಮೇಲೂ ಕೋಪ ಇಟ್ಟುಕೊಳ್ಳಬೇಡಿ, ಯಾರ ಮೇಲೂ ಸೇಡು ತೀರಿಸಿಕೊಳ್ಳಬೇಡಿ. ನಿಮ್ಮ ಯಶಸ್ಸೇ ನಿಮ್ಮ ಉತ್ತರವಾಗಲಿ. ಆದ್ದರಿಂದ ಇಂದಿನಿಂದಲೇ ಒಂದು ನಿರ್ಧಾರ ಮಾಡಿ, ಯಾರಾದರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿ ಎಂದು ಕಾಯುವುದಿಲ್ಲ, ಯಾರಾದರೂ ನನ್ನ ಮೌಲ್ಯವನ್ನು ಗುರುತಿಸಲಿ ಎಂದು ಬೇಡುವುದಿಲ್ಲ. ನಾನು ನನ್ನ ದಾರಿಯಲ್ಲಿ ಪ್ರಾಮಾಣಿಕವಾಗಿ ನಡೆಯುತ್ತೇನೆ. ಯಾಕೆಂದರೆ ಕೊನೆಗೆ ಗೆಲ್ಲುವುದು ವೇಗವಾಗಿ ಓಡುವ ವ್ಯಕ್ತಿಯಲ್ಲ, ಎಷ್ಟೇ ಕಷ್ಟ ಬಂದರೂ ನಿಲ್ಲದೆ ಮುಂದೆ ಸಾಗುವ ವ್ಯಕ್ತಿ. ನಿಮ್ಮ ಜೀವನದ ನಾಯಕ ನೀವೇ, ನಿಮ್ಮ ಸಂತೋಷದ ಕಾರಣವೂ ನೀವೇ. ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿಯೂ ನಿಮ್ಮೊಳಗೆ ಇದೆ. ಆದ್ದರಿಂದ ಎದ್ದೇಳಿ, ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳಿ, ಆತ್ಮವಿಶ್ವಾಸದಿಂದ ಮುಂದೆ ನಡೆಯಿರಿ. ಯಾಕೆಂದರೆ ನಿಮ್ಮ ಅತ್ಯುತ್ತಮ ದಿನಗಳು ಇನ್ನೂ ಬರಬೇಕಿವೆ. ಜೀವನದಲ್ಲಿ ಕಲಿಯಲೇಬೇಕಾದ ಕೆಲವು ಅಮೂಲ್ಯ ಪಾಠಗಳು. ಜೀವನದ ಮೊದಲ ಪಾಠ, ಒಂಟಿಯಾಗಿ ನಡೆಯುವುದನ್ನು ಕಲಿಯಿರಿ. ಯಾಕೆಂದರೆ ಪ್ರತಿಯೊಂದು ದಾರಿಯಲ್ಲೂ ಯಾರಾದರೂ ನಮ್ಮ ಜೊತೆಗೆ ಇರುತ್ತಾರೆ ಎಂದು ಭಾವಿಸುವುದು ದೊಡ್ಡ ತಪ್ಪು. ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ, ಕೆಲವು ಹೆಜ್ಜೆ ಜೊತೆಯಲ್ಲಿ ನಡೆಯುತ್ತಾರೆ, ನಂತರ ತಮ್ಮ ದಾರಿಯನ್ನು ಹಿಡಿದು ಹೋಗುತ್ತಾರೆ. ಆದರೆ ಮುಂದೆ ಸಾಗಬೇಕಾದದ್ದು ಮಾತ್ರ ನಾವೇ. ಜನರು ನಿಮ್ಮೊಂದಿಗೆ ಇರುವುದು ಅವರ ಅನುಕೂಲ ಇರುವವರೆಗೆ ಮಾತ್ರ, ಆದರೆ ನಿಮ್ಮ ಧೈರ್ಯ ಮಾತ್ರ ಯಾವಾಗಲೂ ನಿಮ್ಮ ಜೊತೆಯೇ ಇರುತ್ತೆ. ಒಂಟಿತನಕ್ಕೆ ಭಯಪಡಬೇಡಿ, ಅದನ್ನೇ ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಯಾಕೆಂದರೆ ಒಂಟಿಯಾಗಿ ನಡೆಯಲು ಕಲಿತ ವ್ಯಕ್ತಿಯನ್ನು ಯಾರು ಸುಲಭವಾಗಿ ಸೋಲಿಸಲು ಸಾಧ್ಯವಿಲ್ಲ. ನಿಮ್ಮ ಗುರಿಯ ಮೇಲೆ ಗಮನವಿಡಿ. ಒಂದು ದಿನ ನೀವು ತಲುಪಿದ ಎತ್ತರವೇ ನಿಮ್ಮನ್ನು ಬಿಟ್ಟು ಹೋದವರಿಗೆ ಉತ್ತರವಾಗುತ್ತೆ. ಆದ್ದರಿಂದ ಯಾರಿಗಾಗಿಯೂ ಕಾಯಬೇಡಿ, ಆತ್ಮವಿಶ್ವಾಸದಿಂದ ಮುಂದೆ ನಡೆಯಿರಿ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮೊಳಗೆ ಇದೆ. ಎರಡನೇ ಪಾಠ, ನಿಮ್ಮ ಬಳಿ ಇರುವುದನ್ನು ಗೌರವಿಸಿ. ಯಾಕೆಂದರೆ ನೀವು ಸಾಮಾನ್ಯವೆಂದು ಭಾವಿಸುವ ಜೀವನಕ್ಕಾಗಿ ಎಷ್ಟೋ ಜನ ಪ್ರತಿದಿನ ದೇವರ ಮುಂದೆ ಪ್ರಾರ್ಥಿಸುತ್ತಿದ್ದಾರೆ. ಕೃತಜ್ಞತೆ ಇರುವ ಮನಸ್ಸೇ ನಿಜವಾದ ಶ್ರೀಮಂತಿಕೆ. ಮೂರನೇ ಪಾಠ, ಮಾತುಗಳನ್ನು ಅಲ್ಲ, ಮನುಷ್ಯರ ನಡೆನುಡಿಯನ್ನು ನಂಬಿ. ಸಿಹಿಯಾಗಿ ಮಾತನಾಡುವ ಪ್ರತಿಯೊಬ್ಬರೂ ಒಳ್ಳೆಯವರೇ ಆಗಿರಬೇಕೆಂದೇನಿಲ್ಲ. ಕೆಲವರು ನಗುತ್ತಾ ಹತ್ತಿರ ಬರುತ್ತಾರೆ, ಆದರೆ ಅವಕಾಶ ಸಿಕ್ಕಾಗ ಮೋಸ ಮಾಡುತ್ತಾರೆ. ಆದ್ದರಿಂದ ವ್ಯಕ್ತಿಯನ್ನು ಅವರ ವರ್ತನೆಯಿಂದ ಅಳೆಯಿರಿ. ನಾಲ್ಕನೇ ಪಾಠ, ಯಾವುದೇ ಸಂಬಂಧದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸತ್ಯವನ್ನು
ಸತ್ಯವನ್ನು ತಿಳಿದುಕೊಳ್ಳಿ. ಇನ್ನೊಬ್ಬರ ಮಾತು ಕೇಳಿ ವರ್ಷಗಳ ಸಂಬಂಧವನ್ನು ಮುರಿಯಬೇಡಿ. ಸಂಬಂಧವನ್ನು ಕಟ್ಟಲು ವರ್ಷಗಳು ಬೇಕಾಗುತ್ತೆ, ಆದರೆ ಒಡೆಯಲು ಒಂದು ತಪ್ಪು ನಿರ್ಧಾರ ಸಾಕು. 5ನೇ ಪಾಠ, ಮೌನದ ಶಕ್ತಿಯನ್ನು ಅರಿತುಕೊಳ್ಳಿ. ಪ್ರತಿಯೊಂದು ಮಾತಿಗೂ ಉತ್ತರ ಕೊಡುವ ಅಗತ್ಯವಿಲ್ಲ, ಆದರೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಮೌನವಾಗಿರುವುದು ಜಾಣತನವಲ್ಲ. ಅಗತ್ಯವಿದ್ದಾಗ ಧೈರ್ಯವಾಗಿ ಮಾತನಾಡುವುದು ಜೀವನದ ಒಂದು ಕಲೆ. 6ನೇ ಪಾಠ, ಒಂಟಿತನಕ್ಕೆ ಹೆದರಬೇಡಿ. ತಪ್ಪು ವ್ಯಕ್ತಿಯ ಜೊತೆ ಬದುಕುವುದಕ್ಕಿಂತ ಒಂಟಿಯಾಗಿ ಬದುಕುವುದು ಉತ್ತಮ. ಒಂಟಿತನ ನಿಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸುತ್ತೆ, ತಪ್ಪು ಸಂಬಂಧ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತೆ. 7ನೇ ಪಾಠ, ಪ್ರೀತಿಗಿಂತ ಮೊದಲು ವ್ಯಕ್ತಿತ್ವವನ್ನು ಗುರುತಿಸಿ. ಭಾವನೆಗಳು ಸುಂದರವಾಗಿರಬಹುದು, ಆದರೆ ವ್ಯಕ್ತಿಯ ಗುಣವೇ ಸಂಬಂಧವನ್ನು ಉಳಿಸುತ್ತೆ. 8ನೇ ಪಾಠ, ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಲ್ಲುವವರನ್ನು ಎಂದಿಗೂ ಮರೆಯಬೇಡಿ. ಸಂತೋಷದಲ್ಲಿ 1000 ಜನ ಸಿಗುತ್ತಾರೆ, ಆದರೆ ಕಣ್ಣೀರಿನ ಸಮಯದಲ್ಲಿ ಕೈ ಹಿಡಿಯುವವರೇ ನಿಮ್ಮ ನಿಜವಾದವರು. 9ನೇ ಪಾಠ, ನಿಮ್ಮ ನೋವನ್ನು ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಎಲ್ಲರೂ ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಆದ್ದರಿಂದ ನಿಮ್ಮ ಗಾಯಗಳನ್ನು ನಿಮ್ಮ ಬೆಳವಣಿಗೆಯ ಕಾರಣವನ್ನಾಗಿ ಮಾಡಿ. 10ನೇ ಪಾಠ, ದುಃಖವು ಒಬ್ಬ ಒಳ್ಳೆಯ ಶಿಕ್ಷಕ. ಸಂತೋಷ ಜೀವನವನ್ನು ಸುಂದರಗೊಳಿಸುತ್ತೆ, ಆದರೆ ಕಷ್ಟ ಜೀವನವನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿಸುತ್ತೆ. 11ನೇ ಪಾಠ, ನಂಬಿಕೆ ಜೀವನದ ಅತ್ಯಂತ ಅಮೂಲ್ಯ ಸಂಪತ್ತು. ಅದನ್ನು ಸಂಪಾದಿಸಲು ವರ್ಷಗಳು ಬೇಕಾಗುತ್ತೆ, ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ಆದ್ದರಿಂದ ನಂಬಿಕೆಯನ್ನು ಎಲ್ಲರ ಮೇಲೂ ಅಲ್ಲ, ಅದಕ್ಕೆ ಅರ್ಹರಾದವರ ಮೇಲಷ್ಟೇ ಇಡಿ. 12ನೇ ಪಾಠ, ಯಾವಾಗಲೂ ನಿಮ್ಮನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ಮೌಲ್ಯವನ್ನು ಅರಿಯದವರ ಹಿಂದೆ ಓಡುವುದಕ್ಕಿಂತ ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವುದು ಉತ್ತಮ. 13ನೇ ಪಾಠ, ಆಶೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಜೀವನ ಯಾವ ಕ್ಷಣದಲ್ಲಿ ಬದಲಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಇಂದಿನ ಕತ್ತಲೆ ನಾಳೆಯ ಬೆಳಕಿಗೆ ದಾರಿ ಮಾಡಿಕೊಡಬಹುದು. 14ನೇ ಪಾಠ, ಸಂತೋಷ ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮ ಮನಸ್ಸಿನೊಳಗೆ ಹುಟ್ಟುತ್ತೆ. ಆದ್ದರಿಂದ ನಿಮ್ಮ ಸಂತೋಷವನ್ನು ಮತ್ತೊಬ್ಬರ ಕೈಗೆ ಒಪ್ಪಿಸಬೇಡಿ. 15ನೇ ಪಾಠ, ನಿರೀಕ್ಷೆ ಕಡಿಮೆ ಇದ್ದಷ್ಟು ಮನಸ್ಸಿಗೆ ಶಾಂತಿ ಹೆಚ್ಚು. ಜನದಿಂದ ಅತಿಯಾದ ನಿರೀಕ್ಷೆ ಇಟ್ಟಾಗಲೇ ನಿರಾಶೆ ಹುಟ್ಟುತ್ತೆ. 16ನೇ ಪಾಠ, ಕ್ಷಮಿಸುವುದು ಒಳ್ಳೆಯದು, ಆದರೆ ಒಂದೇ ತಪ್ಪನ್ನು ಮತ್ತೆ ಮತ್ತೆ ಕ್ಷಮಿಸುವುದು ನಿಮ್ಮ ಮೇಲಿನ ಅನ್ಯಾಯ. ಒಳ್ಳೆಯ ಮನಸ್ಸು ಇರಲಿ, ಆದರೆ ಮಿತಿಯೂ ಇರಲಿ. 17ನೇ ಪಾಠ, ಕುಟುಂಬ ಮತ್ತು ಪ್ರೀತಿಸಿದ ವ್ಯಕ್ತಿಯಿಂದ ಬರುವ ನೋವೇ ಹೆಚ್ಚು, ಯಾಕೆಂದರೆ ಅಲ್ಲಿ ನಮ್ಮ ನಂಬಿಕೆ ಮತ್ತು ನಿರೀಕ್ಷೆ ಎರಡೂ ಇರುತ್ತೆ. ಆದರೂ ಆ ನೋವೇ ನಮ್ಮನ್ನು ಜೀವನದಲ್ಲಿ ಇನ್ನಷ್ಟು ಪ್ರಬುದ್ಧರನ್ನಾಗಿ ಮಾಡುತ್ತೆ. ಕೊನೆಯ ಪಾಠ, ನಿಮ್ಮ ಜೀವನವನ್ನು ಬದಲಾಯಿಸುವ ವ್ಯಕ್ತಿ ಯಾರೂ ಅಲ್ಲ, ಕನ್ನಡಿಯಲ್ಲಿ ಕಾಣುವ ನಿಮ್ಮ ಪ್ರತಿಬಿಂಬವೇ. ಆದ್ದರಿಂದ ನಿಮ್ಮನ್ನು ನೀವು ಗೌರವಿಸಿ, ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಿ, ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳಿ. ಯಾಕೆಂದರೆ ಜೀವನದ ಅತ್ಯಂತ ದೊಡ್ಡ ಗೆಲುವು ಎಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮನ್ನು ನೀವೇ ಕಳೆದುಕೊಳ್ಳದಿರುವುದು. ಇಂದು ಈ ವಿಡಿಯೋದಲ್ಲಿನ ಒಂದು ಮಾತಾದರೂ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿದ್ರೆ ಒಂದು ವಿಷಯವನ್ನು ಮಾತ್ರ ನೆನಪಿಟ್ಟುಕೊಳ್ಳಿ, ನಿಮ್ಮ ಜೀವನದ ಮೌಲ್ಯವನ್ನು ಯಾರ ಅಭಿಪ್ರಾಯವೂ ನಿರ್ಧರಿಸುವುದಿಲ್ಲ. ನಿಮ್ಮ ಮೌಲ್ಯವನ್ನು ನಿರ್ಧರಿಸುವುದು ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ಕಠಿಣ ಪರಿಶ್ರಮ. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ದುಃಖ ಪಡಬೇಡಿ. ದೇವರು ನಿಮ್ಮ ಜೀವನದಲ್ಲಿ ಉಳಿಯಬೇಕಾದವರನ್ನು ಎಂದಿಗೂ ದೂರ ಮಾಡುವುದಿಲ್ಲ. ನಿಮ್ಮನ್ನು ಕಳೆದುಕೊಂಡವರು ಒಂದು ದಿನ ಅದರ ಬೆಲೆಯನ್ನು ಖಂಡಿತವಾಗಿಯೂ ಅರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಇಂದಿನಿಂದ ನಿಮ್ಮನ್ನೇ ಪ್ರೀತಿಸಿ, ನಿಮ್ಮ ಕನಸುಗಳನ್ನು ನಂಬಿ ಮತ್ತು ಯಾರಿಗಾಗಿ ನಿಮ್ಮ ಸ್ವಾಭಿಮಾನವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಜೀವನದಲ್ಲಿ ನಿಜವಾಗಿಯೂ ಖುಷಿಯಾಗಿ ಇರಬೇಕೆಂದರೆ ಒಂದು ವಿಷಯವನ್ನು ಮೊದಲು ಕಲಿಯಬೇಕು, ಯಾರಿಂದಲೂ ಅತಿಯಾದ ನಿರೀಕ್ಷೆ ಇಡಬಾರದು. ನಮ್ಮ ಹೆಚ್ಚಿನ ದುಃಖಕ್ಕೆ ಕಾರಣ ಪರಿಸ್ಥಿತಿಯಲ್ಲ, ನಾವು ಇಟ್ಟುಕೊಂಡಿರುವ ನಿರೀಕ್ಷೆಗಳು. ನಾವು ಯಾರನ್ನಾದರೂ ತುಂಬ ನಂಬುತ್ತೇವೆ, ಅವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂದು ಭಾವಿಸುತ್ತೇವೆ, ಆದರೆ ಅವರು ನಮ್ಮ ನಿರೀಕ್ಷೆಯಂತೆ ನಡೆದುಕೊಳ್ಳದಾಗ ಮನಸ್ಸು ಮುರಿದು ಹೋಗುತ್ತೆ. ಆದ್ದರಿಂದ ನೆನಪಿಡಿ, ನಿರೀಕ್ಷೆ ಕಡಿಮೆ ಇದ್ದಷ್ಟು ನೆಮ್ಮದಿ ಹೆಚ್ಚು. ಇನ್ನೊಂದು ಕಹಿ ಸತ್ಯ, ಕೈಲಾಗದ ಶತ್ರುವಿನ ಕೊನೆಯ ಆಯುಧ ಅಪಪ್ರಚಾರ. ನಿಮ್ಮನ್ನು ಎದುರಿಸಲು ಸಾಧ್ಯವಾಗದವರು ನಿಮ್ಮ ಬಗ್ಗೆ ಸುಳ್ಳು ಮಾತುಗಳನ್ನು ಹರಡಬಹುದು, ನಿಮ್ಮ ವ್ಯಕ್ತಿತ್ವವನ್ನು ಕೆಡಿಸಲು ಪ್ರಯತ್ನಿಸಬಹುದು, ಆದರೆ ಅದಕ್ಕೆ ಹೆದರುವ ಅಗತ್ಯವಿಲ್ಲ. ಸತ್ಯಕ್ಕೆ ಸಮಯ ಬೇಕಾಗಬಹುದು, ಆದರೆ ಅದು ಒಂದು ದಿನ ಖಂಡಿತವಾಗಿಯೂ ಗೆಲ್ಲುತ್ತೆ. ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ಪ್ರತಿಯೊಂದು ಆರೋಪಕ್ಕೂ ಉತ್ತರ ಕೊಡಲು ಹೋಗಬೇಡಿ. ನಿಮ್ಮ ಜೀವನವೇ ನಿಮ್ಮ ಉತ್ತರವಾಗಲಿ, ನಿಮ್ಮ ಒಳ್ಳೆಯ ನಡೆ ನುಡಿಯೇ ನಿಮ್ಮ ಪರವಾಗಿ ಮಾತನಾಡಲಿ. ಇನ್ನೊಂದು ಮುಖ್ಯವಾದ ಪಾಠ, ನಿಮ್ಮ ಕಷ್ಟಕ್ಕೆ ನೀವೇ ಔಷಧಿ. ಎಲ್ಲರೂ ಬಂದು ನಿಮ್ಮ ಕಣ್ಣೀರನ್ನು ಒರೆಸುತ್ತಾರೆ ಎಂದು ಕಾಯಬೇಡಿ. ಜೀವನದಲ್ಲಿ ಕೆಲವು ಯುದ್ಧಗಳನ್ನು ನೀವು ಒಬ್ಬರೇ ಹೋರಾಡಬೇಕು. ಆ ಕಷ್ಟವೇ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತೆ, ನಿಮ್ಮೊಳಗಿನ ಶಕ್ತಿಯನ್ನು ನಿಮಗೆ ಪರಿಚಯಿಸುತ್ತೆ. ಜೀವನದಲ್ಲಿ ಎಲ್ಲರೂ ನಮ್ಮವರೇ ಎಂದು ಅನಿಸುತ್ತೆ, ಆದರೆ
ಒಂದು ಸತ್ಯವನ್ನು ಮರೆಯಬೇಡಿ. ಎಲ್ಲರೂ ನಮ್ಮವರೇ, ಆದರೆ ಎಲ್ಲ ಸಮಯದಲ್ಲೂ ಅಲ್ಲ. ಒಳ್ಳೆಯ ಸಮಯದಲ್ಲಿ ನಿಮ್ಮ ಸುತ್ತ ಜನರು ತುಂಬಿರುತ್ತಾರೆ, ಆದರೆ ಕಷ್ಟ ಬಂದಾಗ ನಿಜವಾಗಿಯೂ ನಿಮ್ಮ ಜೊತೆ ನಿಲ್ಲುವವರು ಎಷ್ಟು ಕಡಿಮೆ ಎನ್ನುವುದು ಅರ್ಥವಾಗುತ್ತೆ. ಆದ್ದರಿಂದ ಜನರ ಸಂಖ್ಯೆಯನ್ನು ಅಲ್ಲ, ಅವರ ನಿಷ್ಠೆಯನ್ನು ನೋಡಿ. ಮತ್ತು ಕೊನೆಯದಾಗಿ, ಬೇಡವಾದ ಜನರಿಂದ ದೂರವಿದ್ದರೆ ಬೇಕಾದಷ್ಟು ನೆಮ್ಮದಿ ಸಿಗುತ್ತದೆ. ಕೆಲವರು ನಿಮ್ಮ ಜೀವನಕ್ಕೆ ಸಂತೋಷವನ್ನು ತರಲು ಬರುವುದಿಲ್ಲ. ಅವರು ಗೊಂದಲ, ನಕಾರಾತ್ಮಕತೆ ಮತ್ತು ನೋವನ್ನು ಮಾತ್ರ ತರುತ್ತಾರೆ. ಅಂಥವರನ್ನು ಹಿಡಿದುಕೊಂಡು ಬದುಕುವುದಕ್ಕಿಂತ ಗೌರವದಿಂದ ದೂರವಾಗುವುದೇ ಉತ್ತಮ. ನೆನಪಿಡಿ, ನಿಮ್ಮ ಮನಸ್ಸಿನ ಶಾಂತಿ ಯಾವ ಸಂಬಂಧಕ್ಕಿಂತಲೂ ಅಮೂಲ್ಯ. ನಿಮ್ಮ ಆತ್ಮಗೌರವ ಯಾವ ಅಭಿಪ್ರಾಯಕ್ಕಿಂತಲೂ ದೊಡ್ಡದು. ಮತ್ತು ನಿಮ್ಮ ಸಂತೋಷ ಅದು ಯಾರ ಕೈಯಲ್ಲೂ ಇಲ್ಲ, ಅದು ನಿಮ್ಮ ನಿರ್ಧಾರದಲ್ಲಿದೆ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ. ಅತಿಯಾದ ನಿರೀಕ್ಷೆ ಇಡುವುದಿಲ್ಲ, ಅಪಪ್ರಚಾರಕ್ಕೆ ಹೆದರುವುದಿಲ್ಲ, ಕಷ್ಟದಲ್ಲಿ ಕುಗ್ಗುವುದಿಲ್ಲ. ಮನಸ್ಸಿನ ನೆಮ್ಮದಿಯನ್ನು ಕಸಿದುಕೊಳ್ಳುವವರಿಂದ ದೂರವಿರುತ್ತೇನೆ. ಯಾಕೆಂದರೆ ಶಾಂತಿಯುತ ಜೀವನವೇ ನಿಜವಾದ ಯಶಸ್ಸಿನ ಜೀವನ. ಕೊನೆಯಲ್ಲಿ ಒಂದು ಮಾತು, ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡರೂ ಆತ್ಮವಿಶ್ವಾಸವನ್ನು ಮಾತ್ರ ಕಳೆದುಕೊಳ್ಳಬೇಡಿ. ಹಣ, ಸಂಬಂಧಗಳು, ಅವಕಾಶಗಳು ಇವೆಲ್ಲವೂ ಮತ್ತೆ ದೊರಕಬಹುದು, ಆದರೆ ನಿಮ್ಮ ಮೇಲಿನ ನಂಬಿಕೆಯನ್ನು ಒಮ್ಮೆ ಕಳೆದುಕೊಂಡ್ರೆ ಎಲ್ಲವೂ ಇದ್ದರೂ ಜೀವನ ಖಾಲಿಯಂತೆ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಜೀವನ ಬದಲಾಯಿಸುವ ಕನ್ನಡ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಸಕ್ಸಸ್ ಅಡ್ಡ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನನ್ನು ಒತ್ತುವುದನ್ನು ಮರೆಯಬೇಡಿ. ಆಗ ನಮ್ಮ ಮುಂದಿನ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲಿಗರಾಗಿ ತಲುಪುತ್ತೆ. ನೆನಪಿಡಿ, ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ. ನಿಮ್ಮ ಅತ್ಯುತ್ತಮ ಅಧ್ಯಾಯ ಇನ್ನೂ ಬರೆಯಬೇಕಾಗಿದೆ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಕಾಳಜಿ ಮಾಡಿ.